ಒಪ್ ವಿಚಾರದಲ್ಲಿ ಮೂರು ಬಣ ಆಗಿದೆ. ನೀವು ಯಾವ ಬಣದಾಗಿದ್ದೀರಿ ಅನ್ನೋದು ಗೊತ್ತಾಗಿಲ್ಲ. ನಾನು ಯಾವ ಬಣದಲ್ಲಿ BJP ಬಣದಲ್ಲಿದ್ದೀನಿ. ಬಣ ಪ್ರಶ್ನೆ ಇಲ್ಲ ಇಲ್ಲಿ. ಎಲ್ಲರ ಗುರಿನೂ ಕೂಡ ವಕ್ಫದ್ದು ಏನು ಸಮಸ್ಯೆ ಆಗಿದೆ, ರೈತರಿಗೆ, ಸಾರ್ವಜನಿಕರಿಗೆ, ಬಡವರಿಗೆ, ಮನೆಗಳು, ಮಠಗಳು, ಕೆರೆಗಳು, ಆಸ್ಪತ್ರೆಗಳು, ಶಾಲೆ, ಹೊಲ ಇವೆಲ್ಲದಕ್ಕೂ ಏನು ಸಮಸ್ಯೆ ಆಗಿದೆ ಅದನ್ನು ತೀವ್ರಗತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತಂದರೆ ಎಲ್ಲರೂ ಕೂಡ ಹೋರಾಟ ಮಾಡೋದಂಥದ್ದು ಅವಶ್ಯಕತೆ ಇದೆ. ಆ ಕೆಲಸ ನಾವು ಮಾಡ್ತೇವೆ. ಶಾಸಕರಾಗಿ ಇನ್ನೂ ಪ್ರಮಾಣ ವಚನನೇ ತಗೊಂಡಿಲ್ಲ ಸರ್. 9ನೇ ತಾರೀಕು ಶಿಗ್ಗಾಂವ್ ಬಗ್ಗೆ ದಯವಿಟ್ಟು ಏನು ಪ್ರಶ್ನೆ ಕೇಳಬಾರ್ದು ಅಂತ ವಿನಂತಿಯನ್ನು ಮಾಡ್ತೀನಿ. ಸರ್ ಅದು ಏನಂತಂದ್ರೆ ಮೊನ್ನೆ ಜಾನಪದ ಯೂನಿವರ್ಸಿಟಿಯಲ್ಲಿ ಬಂದು ನೋ ಕಮೆಂಟ್ಸ್. ದಬ್ಬಾಳಿಕೆ ಮಾಡಿದ್ರು. ನೋ ಕಮೆಂಟ್ಸ್. ಸರ್ ತಮ್ಮ ಕಚೇರಿಯಲ್ಲಿ ಅಹವಾಲು ಪ್ರತಿದಿನ ತಗೊಳ್ತಾರೆ ಅಥವಾ ನೀವು ಹೌದು, ನಾನಿದ್ದಾಗ ವಿಶೇಷವಾಗಿ ನನ್ನ ಭೇಟಿಯಾಗಿ ಅಹವಾಲು ಕೊಡೋರು ಅವತ್ತು ಬರ್ಬೋದು. ಮಿಕ್ಕಿದ ದಿವಸ ಅವ್ರು ಬಂದ್ರಂದರೆ ಅದನ್ನು ಅಹವಾಲು ತೊಗೊಳ್ತಾರೆ, ಅದಕ್ಕೇನು ಎಲ್ಲ ವಿಶ್ಲೇಷಣೆ ಮಾಡಿಟ್ಟಿರ್ತಾರೆ. ನನ್ನ ಸೂಚನೆ ಮೇರೆಗೆ ಮುಂದೆ ಕಳಿಸ್ತಾರೆ. ಒಪ್ ವಿಚಾರದಲ್ಲಿ ಮೂರು ಬಣ ಆಗಿದೆ. ನೀವು ಯಾವ ಬಣದಾಗಿದ್ದೀರಿ ಅನ್ನೋದು ಗೊತ್ತಾಗಿಲ್ಲ. ನಾನು ಯಾವ ಬಣದಲ್ಲಿ BJP ಬಣದಲ್ಲಿದ್ದೀನಿ. ಬಣ ಪ್ರಶ್ನೆ ಇಲ್ಲ ಇಲ್ಲಿ. ಎಲ್ಲರ ಗುರಿನೂ ಕೂಡ ವಕ್ಫದ್ದು ಏನು ಸಮಸ್ಯೆ ಆಗಿದೆ, ರೈತರಿಗೆ, ಸಾರ್ವಜನಿಕರಿಗೆ, ಬಡವರಿಗೆ, ಮನೆಗಳು, ಮಠಗಳು, ಕೆರೆಗಳು, ಆಸ್ಪತ್ರೆಗಳು, ಶಾಲೆ, ಹೊಲ ಇವೆಲ್ಲದಕ್ಕೂ ಏನು ಸಮಸ್ಯೆ ಆಗಿದೆ ಅದನ್ನು ತೀವ್ರಗತಿಯಲ್ಲಿ ಪರಿಹಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತಂದರೆ ಎಲ್ಲರೂ ಕೂಡ ಹೋರಾಟ ಮಾಡೋದಂಥದ್ದು ಅವಶ್ಯಕತೆ ಇದೆ. ಆ ಕೆಲಸ ನಾವು ಮಾಡ್ತೇವೆ. ಶಾಸಕರಾಗಿ ಇನ್ನೂ ಪ್ರಮಾಣ ವಚನನೇ ತಗೊಂಡಿಲ್ಲ ಸರ್. 9ನೇ ತಾರೀಕು ಶಿಗ್ಗಾಂವ್ ಬಗ್ಗೆ ದಯವಿಟ್ಟು ಏನು ಪ್ರಶ್ನೆ ಕೇಳಬಾರ್ದು ಅಂತ ವಿನಂತಿಯನ್ನು ಮಾಡ್ತೀನಿ. ಸರ್ ಅದು ಏನಂತಂದ್ರೆ ಮೊನ್ನೆ ಜಾನಪದ ಯೂನಿವರ್ಸಿಟಿಯಲ್ಲಿ ಬಂದು ನೋ ಕಮೆಂಟ್ಸ್. ದಬ್ಬಾಳಿಕೆ ಮಾಡಿದ್ರು. ನೋ ಕಮೆಂಟ್ಸ್. ಸರ್ ತಮ್ಮ ಕಚೇರಿಯಲ್ಲಿ ಅಹವಾಲು ಪ್ರತಿದಿನ ತಗೊಳ್ತಾರೆ ಅಥವಾ ನೀವು ಹೌದು, ನಾನಿದ್ದಾಗ ವಿಶೇಷವಾಗಿ ನನ್ನ ಭೇಟಿಯಾಗಿ ಅಹವಾಲು ಕೊಡೋರು ಅವತ್ತು ಬರ್ಬೋದು. ಮಿಕ್ಕಿದ ದಿವಸ ಅವ್ರು ಬಂದ್ರಂದರೆ ಅದನ್ನು ಅಹವಾಲು ತೊಗೊಳ್ತಾರೆ, ಅದಕ್ಕೇನು ಎಲ್ಲ ವಿಶ್ಲೇಷಣೆ ಮಾಡಿಟ್ಟಿರ್ತಾರೆ. ನನ್ನ ಸೂಚನೆ ಮೇರೆಗೆ ಮುಂದೆ ಕಳಿಸ್ತಾರೆ.